ಫೋನ್ ತುಂಬಾನೇ ಚೆನ್ನಾಗಿದೆ ಬಾವಾ. ಮೊದಲು ಅತ್ತೆಗೆ ಹೇಗೆ ಆಪರೇಟ್ ಮಾಡಬೇಕು ಅಂತ ತೋರಿಸು. ಅವನೇ ನಿನ್ನ ಕೈಲಿ ಆಗಲ್ಲ ಅಂದ್ರೆ ನಂಗೆ ಕೊಡು, ನಾನು ಟ್ರೈ ಮಾಡ್ತೀನಿ. ಅವನಿಂದ ಆಗದಿರೋದು ಏನಿದೆ ಅಣ್ಣ? ನಾನು ತೋರಿಸ್ತೀನಿ. ತೋರಿಸು ಅವನು. ಇದು ಡ್ಯಾಡಿ ಫೋನು. ಅರೆ ನಿಹಾರಿಕಾ, ಕೃಷ್ಣ ಬಾವಾ ಹೊಸ ಫೋನ್ ತಗೊಂಡ್ರಂತೆ, ನಿನಗೆ ಗೊತ್ತಾ? ಅಯ್ಯ, ನಿಹಾರಿಕಳಿಗೆ ಇನ್ನೂ ಗೊತ್ತಿಲ್ಲ. ಕೃಷ್ಣ ಅವ್ರ ಫೋನ್ ನಿನ್ ಕೈಯಲ್ಲಿ ಹಾಕಿದೆ, ಇಲ್ಲಿ ಕೊಡು. ಅಯ್ಯೋ, ಏನಾಯ್ತಮ್ಮ? ಯಾಕಷ್ಟು ಭಯ ಬಿತ್ಕೊಂಡು ಟೆನ್ಷನ್ಲಿದ್ಯಾ? ಹಾಗೇನೂ ಇಲ್ಲ ಮಾವ. ಇಲ್ಲ, ನೀನು ತುಂಬ ಟೆನ್ಷನಲ್ಲಿ ಕಾಣಿಸ್ತಿದೀಯಾ. ಹೊಸ ಫೋನ್ನ ಅತ್ತೆ ಕೈಯಲ್ಲಿ ಓಪನ್ ಮಾಡಿಸ್ಬೇಕು ಅನ್ನೋದು ಕೃಷ್ಣ ಬಾವನ ಆಸೆ. ಅತ್ತೆಗೆ ಈ ಫೋನ್ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಹೇಳೋಣ ಅಂತ ತಗೊಂಡೆ. ಕೃಷ್ಣ ಅವರೇ, ನಿಮಗೆ ನಿಮ್ಮ ತಾಯಿ ಮೇಲಿರೋ ಗೌರವಕ್ಕೆ ನಾನು ಸೆಲ್ಯೂಟ್ ಮಾಡ್ತಿದ್ದೀನಿ. ಆದರೆ ಹೆಂಡತಿ ಆಗೋಳು ನಾನಿರ್ಬೇಕಾದ್ರೆ ಅವನಿಗೆ ಕೊಟ್ಟಿದ್ದು ನನಗಿಷ್ಟ ಆಗಲಿಲ್ಲ. ನಾನು ಬೇಕು ಅಂತ ಕೊಡಲಿಲ್ಲ, ಆ ಅಮ್ಮನ ಕೈಯಿಂದ ಅವಳೇ ತಗೊಂಡ್ಲು. ಸರಿ. ಅತ್ತೆ, ಮೊದಲು ಈ ಫೋನಿಂದ ಯಾರ ಜೊತೆಗಾದ್ರೂ ಮಾತಾಡಬೇಕು ಅನ್ನೋದು ನಿಮ್ಮ ಕೋರಿಕೆ ಅಷ್ಟೇ ಅಲ್ವಾ? ನಾನೇ ಡಯಲ್ ಮಾಡ್ತೀನಿ ರೀ. ನಾನು ಬರೋದು 1 ನಿಮಿಷ ಲೇಟ್ ಆಗಿದ್ರು ಅವನಿ ಎಲ್ಲ ನೋಡಿರ್ತಿದ್ಲು. ನಂಬರ್ ಡಯಲ್ ಮಾಡಕ್ಕೆ ಇಷ್ಟೊತ್ತಾ? ರಾಂಗ್ ನಂಬರ್ಗೆ ಡಯಲ್ ಮಾಡಿಬಿಟ್ಟೆ ವಸಂತ ಅವರೇ. 1 ನಿಮಿಷ ಇರಿ. ಅಷ್ಟೇನಾ? ಅದರಲ್ಲಿ ಏನಾದರೂ ಸೀಕ್ರೆಟ್ಸ್ ಇದೆಯಾ? ಇದು ಕೃಷ್ಣ ಅವ್ರು ತಗೊಂಡಿರೋ ಹೊಸ ಮೊಬೈಲ್. ಇದರಲ್ಲಿ ಸೀಕ್ರೆಟ್ಸ್ ಏನಿರತ್ತೆ? ಅನುಮಾನ ಪಡೋಕ್ಕೂ ಒಂದು ಲಿಮಿಟ್ ಇರಬೇಕು. ಅವನಿ ಮಾತಿಗೆ ತಲೆ ಕೆಡಿಸ್ಕೋಬೇಡ ನೀನು. ಡಯಲ್ ಮಾಡು. ಯಾವುದೋ ಹೊಸ ನಂಬರ್ ರೀ. ಸ್ಪೀಕರ್ ಆನ್ ಮಾಡಿ ಮಾತಾಡೋ. ಹಲೋ, ಗೌತಮಿ, ನಾನು ನಿಹಾರಿಕಾ. ನೀನಾ? ಏನ್ ಹೊಸ ನಂಬರ್ ಏನ್ ಮಾಡ್ತಿದೀಯಾ? ನಮ್ಮ ಯಜಮಾನ್ರು ಅದೇ ನಾನು ಮದುವೆ ಆಗ್ಬೇಕಾಗಿರೋ ಕೃಷ್ಣ ಅವರು ಹೊಸ ಫೋನ್ ತಗೊಂಡ್ರು. ಅರ್ಥ ಆಯ್ತಲ್ವಾ? ಹೊಸ ಫೋನ್ ತಗೊಂಡಿದ್ದಾರೆ. ಅರ್ಥ ಆಯ್ತು. ನಮ್ಮ ಅತ್ತೆ ಮಾತಾಡ್ತಾರಂತೆ. ಸರಿ, ತಗೊಳ್ಳಿ, ಮಾತಾಡಿ ಅತ್ತೆ. ಹಲೋ, ನಮಸ್ತೆ ಬೀಗ್ರೆ. ನಮಸ್ತೆ. ನಿಮ್ ಮಗ ಕೃಷ್ಣ ಹೊಸ ಫೋನ್ ತಗೊಂಡಿದ್ದಾನಂತೆ ಅಲ್ವಾ? ಹೌದು, ಅದಕ್ಕೆ ಮೊದಲು ನಾನೇ ಮಾತಾಡ್ತಿದ್ದೀನಿ. ಮೊದಲೇ ನಿಹಾರಿಕಾ ಮಾತಾಡಲಲ್ವಾ? ಪೃಥ್ವಿರಾಜ್ ಅವರೇ, ಇವಾಗ ನೀವು ಲಾಜಿಕ್ ಮಾತಾಡ್ಬೇಕಾಗಿಲ್ಲ. ನೀವು ನಿಶ್ಚಿತಾರ್ಥಕ್ಕೆ ಬರಕ್ಕಾಗ್ಲಿಲ್ಲ. ಮದ್ವೆಗೆ ಮಾತ್ರ 4 ದಿನಕ್ಕೆ ಮುಂಚೆನೆ ಬಂದು ನಮ್ಮನೇಲೇ ಇರಬೇಕು. ಅಯ್ಯಯ್ಯೋ, ಖಂಡಿತ ಬೀಗ್ರೆ. ಸರಿ, ಇಡ್ತೀನಿ. ಒಳ್ಳೇದು. ಆ ಫೋನ್ ನಿಮ್ದೇ ರೀ. ಅಳಿಯಂದ್ರಿಗೆ ಇಂಥ ಅಭ್ಯಾಸ ಇದೆಯಾ? ಈ ಸಸ್ಪೆನ್ಸ್ ಏನೋ ನನಗೆ ಅರ್ಥ ಆಗದೆ ತಲೆ ಕೆಡ್ತಿದೆ. ಒಟ್ನಲ್ಲಿ ನಿಹಾರಿಕಾ ಫೋಟೋಸ್ ಎಲ್ಲ ಬಯಲಾಗ್ತಿಲ್ಲ ಅಂತ ಅರ್ಥ ಆಯ್ತು. ನಿಮ್ ಹೊಸ ಫೋನ್ ಸೆಂಟಿಮೆಂಟ್ ತೀರ್ಥ ಕೃಷ್ಣ ಅವರೇ? ಆಗೋಯ್ತು. ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕು, ನನ್ನ ಜೊತೆ ಬನ್ನಿ. 1 ನಿಮಿಷ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಚೆನ್ನಾಗಿರಪ್ಪ. ಹೋಗೋಣವಾ? ಫೋನ್ ಇಲ್ಲಿ ಕೊಡಿ. ಫೋನಾ? ಬನ್ನಿ. ಈಗಲೇ ಬಂದ್ಬಿಡ್ತೀನಿ. ವಸಂತ, ಏನು? ಇಷ್ಟೊತ್ತು ಇಲ್ಲೇನ್ ನಡೀತು ಅಂತ ನಿನ್ಗೇನಾದ್ರೂ ಅರ್ಥ ಆಯ್ತಾ? ಏನು ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಯ್ತಾ ಸಿಸ್ಟರ್? ಆಗದೆ ಇರೋ ತರ ಇದೆ ಅಣ್ಣ. ಹೊಸ ಫೋನ್ ಬಗ್ಗೆ ಕೂಡ ಡಿಸ್ಕಷನ್ ಅಗತ್ಯನಾ? ಅತ್ತೆ ನಿಮಗೆ?
ನನ್ನ ಮಗ ಯಾವುದೇ ವಿಷಯದಲ್ಲಾದ್ರೂ ತಾಯಿನ ಸೆಂಟಿಮೆಂಟ್ ಆಗಿ ಫೀಲ್ ಆಗ್ತಿದ್ದಾನೆ ಅಂತ ಅರ್ಥ ಆಯ್ತು. ನಿಜ ಅಲ್ವಾ ರೀ? ಹೌದೌದು, ಕೃಷ್ಣನ್ಗೆ ತಂದೆ ತಾಯಿ ಅಂದ್ರೆ ಗೌರವ, ಪ್ರೀತಿ. ನಿಹಾರಿಕಾ ತುಂಬಾ ಭಯ ಪಡ್ತಿದ್ಲು. ಸಮಥಿಂಗ್ ಇಸ್ ದೇರ್. ನಿಹಾ ನಿಂತ್ಕೋ. ಬೇಡ ನಿಂತ್ಕೋ ನೋಡು, ಅಂತ ಇದ್ದೀನಲ್ಲ? ಹೊಡ್ಯೋಕ್ಕೆಲ್ಲ ಬರ್ಬಾರ್ದು. ಏಯ್, ನಿಂತ್ಕೋ. ಬೇಡ. ನಿಹಾ ಅರೆ? ನಿಹಾ ರಿಲ್ಯಾಕ್ಸ್ ನಿಹಾ. ಇಳಿ. ಅಲ್ಲರು ಇಳಿ ಕೆಳಗೆ. ಹೊಡಿಬೇಡ ನಿಹಾರಿಕಾ. ಅಯ್ಯೋ ಬಾ ಅಂದ್ರೆ ಹೇಗ್ ಬರಕ್ಕಾಗುತ್ತೆ ನಿಹಾ? ಹೊಡಿಯೋದಕ್ಕೆ ಕರಿತೀರ ನೀನು? ಎಲ್ಲಿಗವನೇ? ಹೇಳ್ತೀನಿ ಬಾ. ವಿಷಯ ಏನು ಅಂತ ಹೇಳ್ಬೋದಲ್ವಾ? ನಿಮ್ಮ ಅಣ್ಣ ತಂದಿರೋ ಹೊಸ ಫೋನ್ ರಹಸ್ಯದ ಬಗ್ಗೆ ತಿಳಿಸ್ತೀನಿ ಬಾ. ಹೊಡಿಬೇಡ ನೀನು. ಮೊದಲು ಮಂಚದ ಮೇಲಿಂದ ಇಳಿ. ಇಳಿತೀನಿ. ನಾವಿಬ್ರು ಕೂತ್ಕೊಂಡು ಸ್ಮೂತ್ ಆಗಿ ಡೀಲ್ ಮಾಡ್ಕೊಳ್ಳೋಣ. ಮೊದಲು ಇಳಿ ಅಂತ ರಿಲ್ಯಾಕ್ಸ್ ಹೇಳ್ತಾ ನಿಹಾರಿಕಾ. ಇದ್ದೀನಲ್ವಾ? ಅರೆ, ಇಳಿತೀಯಾ ಇಲ್ವಾ? ನಿಹಾರಿಕಾ ನಿನ್ನ ನಿಹಾರಿಕಾ ನಮ್ ಡ್ಯಾಡಿ ಫೋನ್ ಕಳ್ತನ ಮಾಡ್ತೀಯ ನಿನ್ನ. ಸಾರಿ ಬಂಗಾರ, ಅದು ಫೋನ್ ಚೆನ್ನಾಗಿತ್ತಲ್ವಾ? ನಿನ್ನ ಸಾರಿ ಡಾರ್ಲಿಂಗ್. ಬಂಗಾರ ಏಟಾಗುತ್ತೆ. ಬೇಡ ಬಂಗಾರ, ಕಾಮ್ ಡೌನ್, ಕೂಲ್. ಮದ್ವೆಗೂ ಮುಂಚೆನೆ ನಮ್ಮ ಅಣ್ಣನ ಓಡ್ಸಾಡ್ ಹೊಡಿತಿದ್ದಾಳೆ. ಮದ್ವೆ ಆದ್ಮೇಲೆ ಕೃಷ್ಣ ಅಣ್ಣನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಮದ್ವೆ ಆದ್ರೆ ಕೃಷ್ಣ ಭಾವನ್ ಪರಿಸ್ಥಿತಿ ಏನು? ಟೋಟಲ್ ಫ್ಯಾಮಿಲಿ ಪರಿಸ್ಥಿತಿನೇ ಕೆಟ್ಟದಾಗಿರತ್ತೆ. ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಅದನ್ನ ಕಳ್ತನ ಅನ್ನಲ್ಲ ನಿಹಾರಿಕಾ. ಮತ್ತೆ ದೊರೆತನ ಅಂತಾರ? ಆಹಾ, 64 ವಿದ್ಯೆದಲ್ಲಿ ಅದು ಒಂದು ವಿದ್ಯೆನೆ, ಚೋರ್ ವಿದ್ಯೆ ಅಂತಾರೆ. ಅದನ್ನ ಎಲ್ಲರೂ ಕಲಿಯಕ್ಕಾಗ್ದಿರೋ ಆರ್ಟು ಗೊತ್ತಾ? ಹಾ, ಆ ಆರ್ಟ್ನ ಗೌರವಿಸಿ ಸನ್ಮಾನ ಮಾಡ್ಬೇಕಾ ನಿಂಗೆ? ಇನ್ನೊಂದ್ಸಲ ಮಾಡಲ್ಲ ಅಂತ ಹೇಳುದ್ನಲ್ಲ. ಎಲ್ಲೋ ಸ್ಲಮ್ ಅಲ್ಲಿ ಆಟೋ ಓಡಿಸ್ಕೊಂಡು ಬದುಕ್ತಿದ್ದೋ ನೀನು. ನಿನ್ ಅದೃಷ್ಟ ಚೆನ್ನಾಗಿದ್ದು ಇಂಥ ದೊಡ್ಡ ಊರಲ್ಲಿ ಬಂಗ್ಲೆಗ್ ಬಂದಿದ್ಯಾ, ಕಾರಲ್ಲಿ ಓಡಾಡ್ತಿದ್ಯಾ. ಎಷ್ಟು ಡೀಸೆಂಟ್ ಆಗಿರ್ಬೇಕು ಗೊತ್ತಾ ನೀನು? ಅಂಥದ್ರಲ್ಲಿ ನಮ್ ಡ್ಯಾಡಿ ಮೊಬೈಲ್ನೇ ಕಳ್ತನ ಮಾಡ್ಬೇಕು ಅಂತ ಹೇಗನ್ನಿಸ್ತು ನಿನ್ಗೆ? ಜೊತೆಗೆ ಹೊಸ ಫೋನ್ ತಗೊಂಡಿದ್ದೀನಿ ಅಂತ ದೊಡ್ಡ ಬಿಲ್ಡಪ್ ಬೇರೆ. ನಿಂಗಿಂತ ಕಳ್ತನ ಮಾಡೋ ಬುದ್ಧಿ ಇದೆ ಅಂತ ಒಂದ್ ವೇಳೆ ಅತ್ತೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರ್ ಮಾಡ್ಕೋತಾರ ಹೇಳು? ನಮ್ ಸಂಬಂಧಿಕರಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ ಬಗ್ಗೆ ಅಸಹ್ಯ ಪಟ್ಕೊಳಲ್ವಾ ಅವರು? ಹೊಸ ಫೋನ್ ರಹಸ್ಯ ಇವಾಗ ನಿನಗೆ ಅರ್ಥ ಆಯ್ತಾ ಬಾವಾ? ನಮ್ಮ ಮನೆಗೆ ಬಂದ್ಮೇಲಾದ್ರೂ ಅಣ್ಣ ಬದಲಾಗ್ಬೇಕು ಅಲ್ವಾ? ಫೋನ್ ವಿಷಯದಲ್ಲಿ ನಾನು ತುಂಬಾ ಭಯ ಪಡೋದಕ್ಕೆ ಕಾರಣ ಏನ್ ಗೊತ್ತಾ? ಏನದು? ಇದ್ರಲ್ಲಿ ನನ್ ಕತೆ ಮುಗಿಸೋ ಫೋಟೋಸ್ ಎಲ್ಲ ಇದೆ. ಫೋಟೋಸಾ? ಏನ್ ಫೋಟೋಸು? ನಾನು ಮಾಡರ್ನ್ ಡ್ರೆಸ್ ಅಲ್ಲಿರೋ ಫೋಟೋಸು. ಆ ಫೋಟೋಸ್ನ ಏನಾದ್ರೂ ನಮ್ಮ ಅತ್ತೆಯವ್ರ ಅಪ್ಪಿ ತಪ್ಪಿ ನೋಡಿದ್ರೆ ಇವತ್ ನನ್ನ ಕತೆ ಮುಗೀತಿತ್ತು. ಅವನಿ ಕಣ್ಣಿಗೆ ಬಿದ್ದಿದ್ರೆ ದೊಡ್ಡ ದೊಡ್ಡ ಜಗಳಗಳು ಮಾಡಿ ಇಷ್ಟೊತ್ತಿಗೆ ನನ್ನ ಮನೆಯಿಂದ ಆಚೆ ಕಳಿಸ್ತಿದ್ಲು. ಆ ಫೋನ್ ಕಾಣಿಸ್ತಿಲ್ಲ ಅಂತ ಮಮ್ಮಿ ಡ್ಯಾಡಿ ನನಗ್ ಫೋನ್ ಮಾಡಿದಕ್ಕೆ ಸರಿ ಹೋಯ್ತು, ಓಡ್ಕೊಂಡ್ ಬಂದೆ. ಇಲ್ಲ ಅಂದಿದ್ರೆ ನನ್ ಗುಟ್ಟೆಲ್ಲ ಪೂರ್ತಿ ರಟ್ಟಾಗ್ತಿತ್ತು. ನೇಹಾ, ನೀನ್ ಏನು ಅನ್ಕೊಳಲ್ಲ ಅಂದ್ರೆ ಒಂದ್ ವಿಷಯ ಕೇಳಲ್ಲ? ನಿನ್ನ ನನ್ನ ಮಾಡ್ರನ್ ಡ್ರೆಸ್ಸಲ್ಲಿ ನೋಡಬೇಕು. ಒಂದ್ಸಲ ಮಾಡ್ರನ್ ಡ್ರೆಸ್ಸಲ್ಲಿರೋ ಫೋಟೋನ ನನಗೆ ತೋರಿಸ್ತೀಯಾ? ನೋಡಿ ಖುಷಿ ಪಡ್ತೀನಿ. ಸಾಯಿಸ್ಬಿಡ್ತೀನಿ. ಒಂದೇ ಸಲ ಪ್ಲೀಸ್, ಒಂದ್ಸಲ. ನಿನ್ ಕಾನ್ಸಂಟ್ರೇಷನ್ ಆ ಫೋಟೋಸ್ ಮೇಲಲ್ಲ. ನಾವು ನಮ್ಮ ಮನೆಗೆ ಮಮ್ಮಿ ಡ್ಯಾಡಿ ಹತ್ರ ಹೋದಾಗ ಅವ್ರು ಏನ್ ಹೇಳಿದ್ರೋ ಆ ವಿಷಯದ ಮೇಲೆ ನಿಂತ್ಕೋಬೇಕು. ನಾವು ಡ್ಯಾಡಿ ಹೇಳಿರೋ ಪ್ಲಾನ್ನ ವರ್ಕೌಟ್ ಮಾಡೋದಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀನ್ ಇಂಥ ಕೆಲಸಗಳನ್ನ ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಸಾರಿ ನಿಹಾರಿಕಾ, ನಿಮ್ಮ ಮಮ್ಮಿ ಡ್ಯಾಡಿ ನಾವು ಸೇರಿ ಓಕೆ ಅಂದಿರೋ ಪ್ಲಾನ್ನ ನಾಳೆ ಬೆಳಗ್ಗೆಯಿಂದಾನೇ ಶುರು ಮಾಡೋಣ. ಹಾ ಬಾವಾ, ನಡಿ ಹೋಗೋಣ ಬಾ. ಕೇಳಿಸ್ಕೊಂಡೆ ಅಲ್ವಾ ಬಾವಾ ಅವ್ರ ಮಾತುಗಳನ್ನ? ನಿಹಾರಿಕಾನೇ ಅಲ್ಲ, ನಿಹಾರಿಕಾ ಅಪ್ಪ ಅಮ್ಮ ಕೂಡ ಕೃಷ್ಣ ಭಾವನ ಹಾಳು ಮಾಡ್ತಾ ಇದ್ದಾರೆ. ಹೌದು ಅವನಿ, ಅಣ್ಣನ ಜೊತೆ ನಾವು ಪರ್ಸನಲ್ ಆಗಿ ಮಾತಾಡೋದು ಬೆಟರ್ ಅನ್ನಿಸ್ತಿದೆ. ಕೃಷ್ಣ ಭಾವ ಪೂರ್ತಿಯಾಗಿ ಅವ್ರ ಟ್ರ್ಯಾಪಲ್ಲಿ ಇದ್ದಾರೆ. ನಾವ್ ಏನ್ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ರೂ ಸೇರಿ ಏನೋ ದೊಡ್ಡ ಪ್ಲಾನೇ ಮಾಡಿದ್ದಾರೆ. ನಾಳೆ ಏನ್ ಮಾಡೋದಕ್ಕೆ ಹೊರಟಿದಾರೋ ಏನೋ. ನಾವ್ ಅದನ್ನ ತಡೆಯೋದಕ್ಕೆ ರೆಡಿ ಆಗಿರ್ಬೇಕು.
ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನೋಡ್ತಾ ಇದ್ದೆ. ಯಾಕೆ ಕ್ಲೋಸ್ ಮಾಡಿದೆ? ನನ್ ಯಾಕೆ ಮದ್ವೆ ಮಾಡ್ಕೊಂಡೆ? ಈ ಲ್ಯಾಪ್ಟಾಪ್ನೇ ಮದ್ವೆ ಆಗಿದ್ರೆ ಸರಿಯಾಗಿರ್ತಿತ್ತಲ್ವಾ? ಏನ್ ವಿಷಯ? ಈ ಮನೇಲಿ ನಾಚಿಕೆ ಇಲ್ದೆ ಬದುಕೋದು ನಿನಗೆ ಅಭ್ಯಾಸ ಆಗಿದೆ. ನನಗಿನ್ನೂ ಅಭ್ಯಾಸ ಆಗಿಲ್ಲ, ಆಗಲ್ಲ ಕೂಡ. ಪ್ರತಿ ವಿಷಯದಲ್ಲೂ ನಾನೇ ಕಾಂಪ್ರಮೈಸ್ ಆಗೋದಕ್ಕೆ ಆಗ್ತಿಲ್ಲ. ಮ್ಯಾಟ್ರ್ ಏನು ಅಂತ ಸ್ಟ್ರೈಟ್ ಆಗಿ ಹೇಳ್ದೇನೆ ಅನವಶ್ಯಕವಾಗಿ ಏನೇನೋ ಹೇಳ್ತೀಯಲ್ಲೇ. ನನ್ಗೆ ಅರ್ಜೆಂಟ್ ಆಗಿ 10 ಲಕ್ಷ ಬೇಕು. ಏನು? ಕಿವುಡ, ನನಗೆ ಅರ್ಜೆಂಟ್ ಆಗಿ 10 ಲಕ್ಷ ಬೇಕು ಅಂತ ಕೇಳ್ದೆ. ಆನ್ಲೈನಲ್ಲಿ ಅರ್ಜೆಂಟಾಗಿ 10 ಸೀರೆನ ಆರ್ಡರ್ ಮಾಡಿ ಅಂತ ಕೇಳಿದಷ್ಟು ಈಸಿಯಾಗಿ ಕೇಳ್ತಿದ್ಯಲ್ಲ, ಆದ್ರೂ ಈಗ ಅಷ್ಟೊಂದು ದುಡ್ಡು ಯಾಕೆ? ನನ್ ಫ್ರೆಂಡ್ ಪಾವ್ನಿ ವಾಟ್ಸಪ್ ಅಲ್ಲಿ ಡೈಮಂಡ್ ನೆಕ್ಲೆಸ್ ಕಳ್ಸಿದಾಳೆ. ಅದನ್ನ ನಾನ್ ತಗೋಬೇಕು. ವಾಟ್ಸಪ್ಪಲ್ಲಿ ಕಳಿಸೋ ಇಮೇಜ್ ಫ್ರೀನೇ ಅಲ್ವೇನೆ? ಡಬ್ಬ ಜೋಗಳ್ ಮಾಡ್ದೆ ಅಂದ್ರೆ ಆ ಲ್ಯಾಪ್ಟಾಪ್ ಹೊರಗಡೆ ಬಿಸಾಕ್ಬಿಡ್ತೀನಿ. ಅಂತ ಕೆಲಸ ಮಾಡಬೇಡ, ಅದು ನನ್ನ ಭವಿಷ್ಯವಾಣಿ. ನೆಕ್ಲೆಸ್ ತುಂಬಾ ಚೆನ್ನಾಗಿದೆ, 1 ನಿಮಿಷ ಇರಿ ತೋರಿಸ್ತೀನಿ. ನೋಡಿ ಇದನ್ನ ಎಷ್ಟ್ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಲಾವಣ್ಯ, ಏನೋ ಒಳ್ಳೆ ಹಾವಿನ ಥರ ಇದೆ. ಇದಕ್ಕೆ ಅಷ್ಟು ಕಾಸ್ಟ್ ಕೊಡೋದು ಅನವಶ್ಯಕ. ಬೇಕಾದ್ರೆ 1 ಲಕ್ಷ ರೂಪಾಯಿನಲ್ಲಿ ನಿನ್ಗೊಂದು ಒಳ್ಳೆ ನೆಕ್ಲೆಸ್ ಕೊಡಿಸ್ತೀನಿ ಬಿಡು. ನನ್ಗಿದೇ ಇಷ್ಟ ಆಗಿದೆ, ಇದೇ ಬೇಕು. ಸಡನ್ ಆಗಿ 10 ಲಕ್ಷ ಅಂದ್ರೆ ನನ್ನ ಹತ್ರ ಇರ್ಬೇಕಲ್ಲ. ಅತ್ತೆ ಮಾವನ್ ಕೇಳಿ. ಅಮ್ಮನ ಹತ್ರನಾ? ಯಾಕಷ್ಟು ಭಯ ಪಡ್ತಿದ್ದೀರಾ? ನಾವ್ ಯಾವತ್ ಏನ್ ಕೇಳಿದೀವಿ ಅಂತ? ಕೃಷ್ಣ ನಮ್ಮ ಮನೆ ಕಾಲಿಡೋದಕ್ಕೆ 50 ಲಕ್ಷನ ಹಾಫ್ ಡೇ ಅಲ್ಲೇ ಅರೇಂಜ್ ಮಾಡಿದ್ರು. 10 ಲಕ್ಷನ ನಾವ್ ಕೇಳಿದ್ರೆ ಕೊಡಲ್ವಾ? ಕೃಷ್ಣ ಆ ದುಡ್ಡನ್ ಬೇಡ ಅಂತ ಅನ್ನಲ್ಲ. ಕೋಟಿ ಆಸ್ತಿ ಕಣ್ಮುಂದೆ ಕಾಣಿಸ್ತಿದ್ದ ಹಾಗೆ ಬೇಡ ಅಂದಿರ್ತಾನೆ. ಕೃಷ್ಣ ಅಂಥವನಲ್ಲ ಬಿಡು. ಇವಾಗ ಆ ವಿಷಯ ನನ್ಗೆ ಅವಶ್ಯಕತೆ ಇಲ್ಲ. 10 ಲಕ್ಷ ಕೇಳಿ ಕೊಡ್ತೀರಾ, ಇಲ್ಲ ನನ್ನ ತವ್ರ ಮನೆಗೆ ಹೋಗು ಅಂತೀರಾ? ಅಲ್ಲ, ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ. ದೊಡ್ಡ ಸೊಸೆಯಾಗಿ ನನ್ಗೆ ಈ ಮನೇಲಿ ಏನ್ ಸಿಕ್ಕಿದೆ ಅಂತ? ಪೂಜೆಯಲ್ಲಿ ಪ್ರಥಮ ಸ್ಥಾನನ, ಗೌರವದಲ್ಲಿ ದೊಡ್ಡ ಸ್ಥಾನನ? ದೊಡ್ಡ ಸೊಸೆಯಾಗಿ ಯಜಮಾನ್ಕೆನಾ? ಏನ್ ಸಿಕ್ಕಿದೆ ಅಂತ ನಾನು ಈ ಮನೇಲಿ ಇರ್ಬೇಕು? ಹೇಳು. ನಾಳೆ ನೀನ್ ನಿಮ್ಮ ಅಪ್ಪ ಅಮ್ಮನ್ನ ಕೇಳಿ ನನ್ಗೆ 10 ಲಕ್ಷನ ಕೊಡ್ಬೇಕು. ಇಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೊರಟೋಗ್ತೀನಿ. ದುಡ್ಡಿನ ವಿಷಯನ ನಾಳೆ ಯೋಚನೆ ಮಾಡೋಣ ಬಿಡು. ಏನು ಏನು ಇವತ್ತು ತುಂಬಾ ಅಂದವಾಗಿ ಕಾಣ್ತಿದೀಯಾ? ರಾಧಾ, ನನ್ ನೋವು ಅರ್ಥ ಮಾಡ್ಕೊ. ಮೊದ್ಲು ನೆಕ್ಲೆಸ್ಸು, ಆಮೇಲೆ ಇಂಥದ್ದೆಲ್ಲ. ಸರಿ, ನಾಳೆ ಕೇಳ್ತೀನಿ ಬಿಡು. ಮೊದಲು ನೀನು ಕೂಲಾಗು. ನೋಡು, ಮೊದ್ಲೇ ಕೇಳ್ತಿದ್ದೀನಿ. ರಾತ್ರಿ ನಾನ್ ಕೇಳಿರೋ 10 ಲಕ್ಷನ ಅಪ್ಪ ಅಮ್ಮನ ಕೇಳಿ ಕೊಡ್ಲಿಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೊರಟೋಗ್ತೀನಿ. ಮಾತ್ಗೂ ಹಾಗೆ ಹೆದರ್ಸ್ಬೇಡ. ನಾನು ಕೇಳ್ತೀನಿ ಬಿಡು. ನಡೀರಿ. ನಡಿ. ನಮ್ಮ ಮಮ್ಮಿ ಡ್ಯಾಡಿ ನಿನ್ನ ಹತ್ರ ಏನ್ ಹೇಳಿದ್ರು ಅದನ್ನ ಪರ್ಫೆಕ್ಟ್ ಆಗಿ ವರ್ಕೌಟ್ ಮಾಡು. ನಾನೊಂಥರ ಮಿಸೈಲು, ಮಿಸ್ ಫೈರ್ ಆಗೋದಿಲ್ಲ. ಹೇಗೆ ಸಕ್ಸಸ್ ಮಾಡ್ತೀನಿ ನೋಡು. ಫಾಲೋ ಮೀ. ಅವನಿ, ಕಾಫಿ ಕೊಡ್ತೀಯಾ? 2 ಮಿನಿಟ್ಸ್ ರೀ, ಇದಾಗಿದ ತಕ್ಷಣ ಮಾಡ್ಕೊಡ್ತೀನಿ. ಓಕೆ. ಬಮೈದಾ, ಆಫೀಸಿಗೆ ರಜೆನಾ? ವರ್ಕ್ ಫ್ರಮ್ ಹೋಮ್ ಬಾಬಾ. ಓ, ಇವಾಗ ಮನೆಯಲ್ಲಿ ಏನೋ ನಡೆಯುತ್ತೆ. ಅಮ್ಮ, ಏನ್ ಮಗನೇ? ಯಾಕಷ್ಟು ಭಯ ಪಡ್ತಿದ್ಯಾ? ಏನ್ ಹೇಳ್ಬೇಕು ಅಂತಿದ್ಯೋ ಹೇಳು ಕೃಷ್ಣ. ನಿನ್ನೆ ನಾನು ನಿಹಾರಿಕಾ ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಒಂದು ವಿಷಯ ನಡೀತು. ಹೊಸ ಫೋನ್ ಬಗ್ಗೆನಾ? ಬಾಬಾ, ನೀನು ಮಧ್ಯದಲ್ಲಿ ಮಾತಾಡಬೇಡ. ಸರಿ ಸರಿ ಸರಿ, ನೀನು ಹೇಳು. ನಿಹಾರಿಕಾ ಬಗ್ಗೆ ಅವ್ರು ತುಂಬ ಫೀಲ್ ಆಗಿದ್ದಾರೆ. ಯಾಕಣ್ಣ? ತಮ್ಮ, ಅದು ನಿನ್ನ ಜೊತೆ ಮದುವೆ ಅಂತ ಹೇಳಿ
ನನ್ನ ಜೊತೆ ಮದುವೆ ಮಾಡಿಸ್ತಾ ಇದ್ದಾರೆ. ಆದರೂ ನಿಹಾರಿಕಾ ಸಹಿಸ್ಕೊಂಡಿದ್ದಾಳೆ. ನಾಳೆ ದಿನ ಏನೇ ನಡೆದ್ರು ನೀವು ನನ್ನ ಮಗಳನ್ನ ಅವಶ್ಯಕ ಅನುಗುಣವಾಗಿ ಉಪಯೋಗಿಸ್ತಾ ಇದ್ದೀರಾ ಅಂತ ಅವ್ರು ಹೇಳಿದ್ರು. ಹೋಗ್ಲಿ ಬಿಡಿ ಕೃಷ್ಣ ಅವರೇ, ಹೇಗಾದ್ರೆ ಏನಂತೆ, ಈ ಮನೆಗ್ ಸೊಸೆ ಅಂತೂ ಆಗ್ತಾ ಇದ್ದೀನಲ್ವಾ. ನಿಶ್ಚಿತಾರ್ಥ ಆಗೋಯ್ತು, ಮದುವೆ ಹೇಗೂ ಆಗೋಗುತ್ತೆ. ಅದಕ್ಕೆ ಮನೆ ಜವಾಬ್ದಾರಿನ ನಿಹಾರಿಕನಿಗೆ ಕೋಪ್ಸಿದ್ರೆ ಒಳ್ಳೇದಲ್ವಾ? ಅಂದ್ರೆ ಏನ್ ನಿನ್ನ ಉದ್ದೇಶ? ನನಗರ್ಥ ಆಯ್ತಕ್ಕ. ಬೀರು ಬೀಗನ ನನಗ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಕೃಷ್ಣ? ಹೌದೌದು. ನಾವು ನಮ್ಮ ಮನೆಗೆ ಮಮ್ಮಿ ಡ್ಯಾಡಿ ಹತ್ರ ಹೋದಾಗ ಅವ್ರು ಏನ್ ಹೇಳಿದ್ರೋ ಆ ವಿಷಯದ ಮೇಲೆ ನಿಂತ್ಕೋಬೇಕು. ನಾವು ಡ್ಯಾಡಿ ಹೇಳಿರೋ ಪ್ಲಾನ್ನ ವರ್ಕೌಟ್ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮ ಮಮ್ಮಿ ಡ್ಯಾಡಿ ನಾವು ಸೇರಿ ಓಕೆ ಅಂದಿರೋ ಪ್ಲಾನ್ನ ನಾಳೆ ಬೆಳಗ್ಗೆಯಿಂದಾನೇ ಶುರು ಮಾಡೋಣ. ನನ್ನ ಪ್ಲಾನ್ ವರ್ಕೌಟ್ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಇದೇನಾ? ಹೌದು ಬಾವಾ. ಏನಿಲ್ಲ ಅಮ್ಮ, ಹೆಣ್ಣಿನ ಪೇರೆಂಟ್ಸ್ ಅಲ್ವಾ, ನಮ್ಮಿಂದ ಅವರು ಸ್ವಲ್ಪ ಡಿಮ್ಯಾಂಡ್ ಕೇಳ್ಕೊತಾ ಇದ್ದಾರೆ. ನಾನು ಕೇಳಿದ್ರಲ್ಲಿ ತಪ್ಪೇನಾದರೂ ಇದೆಯಾ? ನೀವು ಹೇಳಿ ಅಪ್ಪ. ನಾನು ಕೇಳಬಾರ್ದಾಗಿರೋದು ಏನಾದರೂ ಕೇಳೋದ್ನಾ? ಈ ಸಮಸ್ಯೆಗೆ ಪರಿಹಾರ ನಾನು ಹೇಳ್ತೀನಿ. ಅಮ್ಮ ಏನ್ ಹೇಳ್ತಾಳೋ ಏನೋ, ನೋಡೋಣ ಬಾ. ಗೌತಮಿ ಅವರು ನಿಹಾರಿಕಾ ವಿಷಯದಲ್ಲಿ ಮೊದಲು ಕೂಡ ಭರವಸೆ ಕೇಳಿದ್ರು. ಕೆಲವು ಅಡ್ಡಿಗಳು, ಕೆಲವು ಕಾರಣಗಳಿಂದ ಮಾಡೋದಕ್ಕಾಗ್ಲಿಲ್ಲ. ಆವಾಗ ಕೃಷ್ಣ ನಮ್ಮ ಮನೆಗೆ ಬಂದಿರಲಿಲ್ಲ, ಹಾಗಾಗಿ ಯೋಚನೆ ಮಾಡ್ಬೇಕಾಗಿ ಬಂತು. ಈಗ ಯಾವ ಸಮಸ್ಯೆನೂ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ ಮದ್ವೆ, ಆಮೇಲಾದ್ರೂ ಕೊಡ್ಲೇಬೇಕಲ್ಲ. ಅದೇನೋ ಈಗ್ಲೇ ಕೊಟ್ಬಿಟ್ರೆ ಒಂದ್ ಕೆಲ್ಸ ಆಗೋಗುತ್ತೆ. ತಗೊಳಮ್ಮ. ಅತ್ತೆ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಳ್ಳೆ ಸಮಯನ, ಒಳ್ಳೆ ದಿನನ ನೋಡ್ಬೇಕಲ್ವಾ? ಹೌದಮ್ಮ, ಇವತ್ತು ಒಳ್ಳೆ ದಿನ ಅಲ್ಲ. ಶುಭ ಕಾರ್ಯಕ್ಕಂತೂ ಸ್ವಲ್ಪನೂ ಒಳ್ಳೇದಲ್ಲ. ನಾಳೆ ಒಳ್ಳೆ ದಿನ. ಈ ಕೆಲಸನ ನಾಳೆಗೆ ಮುಂದೂಡೋದು ಒಳ್ಳೇದು. ಇವತ್ತು ಒಂದಿನ ಕಾಯೋದ್ರಿಂದ ಯಾವ ನಷ್ಟನೂ ಆಗೋದಿಲ್ಲ ಅಂತ ನನ್ನ ಭಾವನೆ. ಆಮೇಲೆ ನಿಮ್ಮಿಷ್ಟ. ಅವನಿ ಹೇಳಿದ್ದು ಸರಿಯಾಗೇ ಇದೆ. ಏಕಾದಶಿ ದಿನ ನೀನೀ ಮನೆ ಜವಾಬ್ದಾರಿ ಜೊತೆಗೆ
ಈ ಬೀಗದ ಕೈನ ಸ್ವೀಕರಿಸೋದು ಶ್ರೇಯಸ್ಕರ. ಅಷ್ಟೇ ಅಂತೀರಾ? ಇಂಥ ವಿಷಯಗಳಲ್ಲಿ ಅಮ್ಮನಿಗೆ ಹಠ ಜಾಸ್ತಿ ಕೃಷ್ಣ. ಅದಕ್ಕೆ ಅಣ್ಣ, ಎಲ್ಲರೂ ಮರ್ತು ಹೋದ್ರು ಅವನಿ ಹೀಗೆ ನೆನ್ಪು ಮಾಡ್ತಾನೆ ಇರ್ತಾಳೆ. ಥ್ಯಾಂಕ್ಸ್ ಅವನಿ.